ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ನಿಮಗೆಲ್ಲ ಯಾವ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ನೀವು ಕೂಡ ಕುತೂಹಲದಿಂದ ಕಾಯ್ತಾ ಇರ್ಬೋದು. ಇವತ್ತು ನಾನು ನಮ್ಮ ವೈಟ್ ಹೇರ್ಸ್ನ ಹೇಗೆ ಬ್ಲ್ಯಾಕ್ ಮಾಡ್ಕೊಳ್ಳೋದು, ಅದು ಕೂಡ ನ್ಯಾಚುರಲ್ ಆಗಿ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೊಳ್ಳೋದೆ ನಮ್ಮ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು, ಅದು ಕೂಡ ಯಾವುದೇ ಒಂದು ಖರ್ಚಿಲ್ಲದೆ ತುಂಬ ಸಿಂಪಲ್ ಕೂಡ ಇದು ಒಂದು ಟಿಪ್ಸ್. ಹಾಗಾದರೆ ನೀವು ಕೂಡ ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ. ಹಾಗೂ ನೀವು ಕೂಡ ನಿಮ್ಮ ಕೂದಲು ಯಾವುದೇ ಒಂದು ಡ್ಯಾಮೇಜ್ ಆಗೋದನ್ನು ನಿಲ್ಲಿಸಬೇಕು ಅಂದರೆ ನೀವು ಕೂಡ ಹೀಗೆ ಟ್ರೈ ಮಾಡಿ ನೋಡ್ಬೋದು. ನಾನು ಇಲ್ಲಿ ನೀರಲ್ಲಿ ಕೂಡ ಹೀಗೆ ಅದು ಕೂಡ ತೋರಿಸ್ತಾ ಇದ್ದೇನೆ. ಅದು ಕೂಡ ಯಾವುದೇ ಕೆಮಿಕಲ್ನ ಯೂಸ್ ಮಾಡ್ಕೊಳ್ಳದೆ ಮನೆಯಲ್ಲೇ ಸಿಗುವ ಸಾಮಗ್ರಿಗಳಿಂದ ನಮ್ಮ ಕೂದಲು ಹೇಗೆ ಬ್ಲ್ಯಾಕ್ ಆಗಿ ಮಾಡ್ಕೊಳ್ಬಹುದು ನೋಡ್ಬೋದು. ನಾನು ಇಲ್ಲಿ ವೈಟ್ ಕೈಗಳನ್ನು ಹಚ್ಚಿದ್ರೆ ಹೋಗ್ತಾನೇ ಇಲ್ಲ. ಹಾಗಂದರೆ ನಮ್ಮ ತಲೆಗೆ ಎಲ್ಲಿಂದ ಹೋಗ್ಬೋದು ಅಂತ ನೀವು ಕೂಡ ಒಂದು ಸಲ ಯೋಚನೆ ಮಾಡಿ ನೋಡ್ಬೋದು. ನೋಡಿ, ಎಷ್ಟೇ ನಾನು ಕೈನ ತೊಳೆದ್ರೂ ಕೂಡ ನಾನು ಈ ಬ್ಲ್ಯಾಕ್ ಕೈನ ಹೋಗ್ತಾನೇ ಇಲ್ಲ. ಈ ಒಂದು ಹೋಮ್ ರೆಮಿಡಿನ ಹೇಗೆ ಮಾಡೋದು ಅಂತ ನೀವು ಕೂಡ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಹಾಗೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡದೆ ಹೋಗಬೇಡಿ, ಹಾಗೂ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗಾದರೆ ಈ ಒಂದು ವಿಡಿಯೋನ ನಾವು ಪೂರ್ತಿಯಾಗಿ ತಿಳ್ಕೊಬೇಕಂದ್ರೆ ಈ ಒಂದು ವಿಡಿಯೋನ ಹೇಗೆ ಮಾಡಿದ್ದೇನೆ ಅಂತ ನೀವು ಕೂಡ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ನೋಡಬೇಕು. ಹಾಗಾದರೆ ಬನ್ನಿ ನೋಡೋಣ ಈ ಒಂದು ಹೋಮ್ ರೆಮಿಡಿನ ಹೇಗೆ ಮಾಡೋದು ಅಂತ. ಅದು ಕೂಡ ನ್ಯಾಚುರಲ್ ಆಗಿ ₹1 ಕೂಡ ಖರ್ಚಾಗದೇ ಇರೋ ಹಾಗೆ ಹೇಗೆ ಮಾಡೋದು ಅಂತ ನೋಡ್ಬೋದು. ನೋಡಿ, ನಾನು ಫುಲ್ ಕೈ ಕೂಡ ಹಚ್ಚಿ ನಿಮ್ಗೆ ತೋರಿಸ್ತಾ ಇದ್ದೇನೆ. ಅದು ಕೂಡ ಸ್ವಲ್ಪ ಕೂಡ ಹೋಗ್ತಾನೆ ಇಲ್ಲ, ಎಷ್ಟೇ ನೀರಲ್ಲಿ ತೊಳೆದ್ರೂ ಕೂಡ. ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು ಕಬ್ಬಿಣದ ಕಡಾಯಿನ ತಗೊಳ್ತಾ ಇದ್ದೇನೆ. ಅದರೊಳಗೆ ಸ್ವಲ್ಪ ಕಲ್ವಂಜಿ ಅಂತ ಹಾಕ್ತಿದ್ದೇನೆ. ಕಲ್ವಂಜಿ ಅಂತ ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲಿ ಬೇಕಾದರೂ ಸಿಗ್ಬೋದು. ಹಾಗೂ ನಾವು ಇದಕ್ಕೆ ಕರಿ ಸಾಸಿವೆ ಅಂತ ಕೂಡ ಕರಿತೇವೆ. ನೋಡ್ಬೋದು, ಇದನ್ನು ಸ್ವಲ್ಪ ಹೊತ್ತು ಹೀಗೆ ಹುರ್ಕೊಳ್ಳಿ. ಒಂದು ಚಿಕ್ಕ ಕಬ್ಬಿಣದ ಕಡಾಯಿ ತಗೊಳ್ಳಿ. ಹಾಗೂ ಇದರೊಳಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ ಅಷ್ಟು ತಗೊಂಡ್ರೆ ಸಾಕು. ಹಾಗೂ ಹೀಗೆ ಕೈ ಆಡಿಸ್ತಾ ಇರಿ ಸ್ವಲ್ಪ ಹೊತ್ತು. ಇದು ಕೂಡ ಎಣ್ಣೆ ಬಿಡುವ ಒಂದು ಅಂಶವಾಗಿದೆ. ಇದರಲ್ಲೂ ಕೂಡ ನಮ್ಮ ಬಿಳಿ ಕೂದಲು ಕಪ್ಪು ಆಗುವಷ್ಟು ಶಕ್ತಿಶಾಲಿ ಇದು ಒಂದು ಕಲ್ವಂಜಿಯಲ್ಲಿ ಹೊಂದಿದೆ. ಆದ ಕಾರಣ ನಾನು ಇವತ್ತು ಈ ಕಲ್ವಂಜಿಯಿಂದ ನಿಮಗೆ ಹೇರ್ ಪ್ಯಾಕ್ನ ಹೇಳಿಕೊಡ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಸ್ವಲ್ಪ ಎಣ್ಣೆ ಬಿಡ್ತಾ ಇರೋದು ಇದ್ರೊಳಗಡೆಯಿಂದ. ಹೀಗೆ ಒಂದು 2 ಮಿನಿಟ್ಸ್ ಹೀಗೆ ಹುರ್ಕೊಳ್ತಾ ಇರಿ. ಅದು ಕೂಡ ಗ್ಯಾಸ್ ಲೋ ಫ್ಲೇಮಲ್ಲಿಟ್ಟು. ಯಾಕಂದರೆ ಜಾಸ್ತಿ ಹೈ ಫ್ಲೇಮಲ್ಲಿಟ್ಟರೆ ಒಂದೇ ಸಲಕ್ಕೆ ಉರಿ ಹಚ್ಚುವ ಸಾಧ್ಯತೆ ಕೂಡ ಇರುತ್ತೆ. ಆದ ಕಾರಣ ನೀವು ಹೀಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಕಲ್ವಂಜಿನ ಹೀಗೆ ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು. ನಮ್ಮ ಹೇರ್ಸ್ ಎಲ್ಲ ವೈಟ್ ಇರೋದು ಕೂಡ ನಾವು ನೆನಪೇ ಹೋಗ್ತೇವೆ. ಹಾಗೂ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋದು ಕೂಡ ಮರೆತು ಹೋಗ್ತೇವೆ. ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಈ ಕಲ್ವಂಜಿ. ಹಾಗೂ ನಾನು ಇದರಲ್ಲಿ ಲವಂಗನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಲವಂಗ ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಯೂಸ್ಫುಲ್ ಆಗಿ ವರ್ಕ್ ಮಾಡುತ್ತೆ. ಹಾಗೂ ನಮ್ಮ ಕೂದಲಿಗಂತೂ ತುಂಬಾ ಒಳ್ಳೆ 100% ರಿಸಲ್ಟ್ ಕೊಡುತ್ತೆ ಈ ಲವಂಗ ಕೂಡ. ನಮ್ಮ ಕೂದಲು ಎಷ್ಟೇ ಉದುರ್ತಾ ಇರೋ ಸಮಸ್ಯೆ ಕೂಡ ಇದ್ದರೂ ಕೂಡ ಈ ಲವಂಗದಿಂದ ಪರಿಹಾರ ಆಗ್ಬೋದು. ಹಾಗೂ ನಮ್ಮ ಕೂದಲು ಬುಡದಿಂದ ಬೆಳೆಯೋದಕ್ಕೂ ಕೂಡ ಈ ಲವಂಗದಿಂದ ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಎಷ್ಟು ಜನಕ್ಕಂತೂ ಗೊತ್ತೇ ಇಲ್ಲ, ಈ ಲವಂಗದಿಂದ ಕೂಡ ನಮ್ಮ ಕೂದಲು ವೈಟ್ ಹೇರ್ಸಿಂದ ಬ್ಲ್ಯಾಕ್ ಹೇರ್ಸ್ ಮಾಡ್ಕೊಳ್ಬಹುದು. ಹಾಗೂ ನಮ್ಮ ಕೂದಲು ಬೆಳೆಯೋದಕ್ಕೂ ಸಹಾಯ ಮಾಡುತ್ತೆ. ನೋಡ್ಬೋದು, ಈಗ ಎರಡು ಕೂಡ ಚೆನ್ನಾಗಿ ಹುರಿದುಕೊಂಡಿರೋದಾಗಿದೆ. ಎಷ್ಟು ಬ್ಲ್ಯಾಕ್ ಆಗಿ ಕಡಾಯಿ ಕೂಡ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ನೀವೇ ಕೂಡ. ಹೀಗೆ ಸ್ವಲ್ಪ ಕೂಡ ಕುಟ್ಕೊಂಡ್ರೆ ಸಾಕು, ಇದು ಹೇರ್ ಪ್ಯಾಕ್ ಆಗಿ ರೆಡಿ ಆಗುತ್ತೆ. ಹಾಗೂ ಯಾವುದೇ ಒಂದು ದುಬಾರಿ ಖರ್ಚಿಲ್ಲದೆ ಇಷ್ಟು ಸಾಮಾನ್ಯವಾಗಿ ಹಾಗೂ ತುಂಬಾ ಈಸಿಯಾಗಿ ನಮ್ಮ ಮನೆಯಲ್ಲಿ ಒಂದು 5 ಮಿನಿಟ್ಸಲ್ಲಿ ಈ ಹೋಮ್ ರೆಮಿಡಿನ ಯೂಸ್ ಮಾಡ್ಕೊಳ್ಬೋದು. ಹಾಗೂ ನಾವು ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೊಳ್ಳದೆ ಹೀಗೆ ಒಂದು ನಾವು ಕೆಮಿಕಲ್ ಮುಕ್ತವಾಗಿ ನಮ್ಮ ಹೇರ್ಸ್ನ ಉದ್ದವಾಗಿ ಹಾಗೂ ವೈಟ್ ಹೇರ್ಸ್ ಕೂಡ ಕಡಿಮೆ ಮಾಡ್ಕೊಳ್ಬೋದು. ನೋಡ್ಬೋದು, ನಾನಿಲ್ಲಿ ಸ್ವಲ್ಪನೇ ಮ್ಯಾಶ್ ಮಾಡಿ ತೋರಿಸ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಪೌಡರ್ ಆಗಿ ಕಾಣಿಸುತ್ತೆ ಅಂತ ನಿಮ್ಮ ಮುಂದೆನೇ ನಾನು ತೋರಿಸ್ತಾ ಇದ್ದೇನೆ. ನೋಡ್ಬೋದು, ಸ್ವಲ್ಪ ಕುಟ್ಟಿದ್ರೆ ಸಾಕು, ಅದು ಕೂಡ ಎಲ್ಲ ಪೌಡರ್ ಆಗಿ ಕಾಣಿಸುತ್ತೆ. ಹಾಗೂ ನಿಮಗೆ ಮಿಕ್ಸಿಯಲ್ಲಿ ಹಾಕ್ಕೋಬೇಕಂದ್ರೂ ಹಾಕ್ಕೊಳ್ಬೋದು. ನಾನು ಮಿಕ್ಸಿಗೆ ಯಾಕೆ ಹಾಕ್ತಾ ಇಲ್ಲ ಅಂದರೆ ಈ ಕಲ್ವಂಜಿಯಿಂದ ಎಣ್ಣೆ ಕೂಡ ಬಿಡುಗಡೆ ಆಗುತ್ತೆ. ಆದ ಕಾರಣ ಮಿಕ್ಸಿಯಲ್ಲಿ ಹಾಕಿದ್ರೆ ಚೆನ್ನಾಗಿ ಎಣ್ಣೆ ಬಿಡುಗಡೆ ಆಗೋದಿಲ್ಲ. ಆದ ಕಾರಣ ಹೀಗೆ ಒಂದು ಕುಟ್ಟೋ ಕಲ್ಲಿನ ಸಹಾಯದಿಂದ ಈ ಒಂದು ಬಾಂಡಲಿಯಲ್ಲೇ ನಾನು ಹೀಗೆ ಕುಟ್ಟಿ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಪುಡಿಯಾಗಿರೋದಂತೂ ಕಾಣಿಸ್ತಾನೆ ಇದೆ. ನಾನು ಕೈಗೆ ಹಚ್ಚಿದ್ರೂ ಕೂಡ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು.
ಹೀಗೆ ಬ್ಲ್ಯಾಕಾಗಿ ಕಾಣಿಸಿದ್ರೂ ಕೂಡ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಇದನ್ನು ಕುಟ್ಕೊಳ್ತಾ ಇದ್ದೇನೆ. ಯಾಕಂದರೆ ಇದರಿಂದ ಸ್ವಲ್ಪ ಎಣ್ಣೆ ಬಿಡುಗಡೆ ಆದರೆ ನಮಗೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಹಾಗೂ ತುಂಬಾ ನಮ್ಮ ಕೂದಲು ಕೂಡ ಬೇಗ ವೈಟ್ ಆಗೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಪೌಡರ್ ಆಗಿ ಕಾಣಿಸ್ತಾ ಇದೆ ಅಂತ. ಹೀಗೆ ಸ್ವಲ್ಪ ಹೊತ್ತು ಕುಟ್ಕೊಳ್ಬೇಕು. ನೋಡಿ ನಾನು ಇಲ್ಲಿ ಕೈ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೇನೆ ಎಷ್ಟು ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ಅಂತ. ಹೀಗೆ ಕುಟ್ಕೊಂಡಿದ್ದ ನಂತರ ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಯಾವ ಎಣ್ಣೆನ ಯೂಸ್ ಮಾಡ್ಕೊಳ್ತೀರಾ ಅದು ಎಣ್ಣೆ ಕೂಡ ಯೂಸ್ ಮಾಡಿಕೊಂಡ್ರೆ ನಡೆಯುತ್ತೆ. ನೋಡ್ಬೋದು ಕೊಬ್ಬರಿ ಎಣ್ಣೆ ಹಾಕಿದ ನಂತರ ಅಂತೂ ಸೇಮ್ ಹೇರ್ ಪ್ಯಾಕ್ ಥರನೇ ಕಾಣಿಸ್ತಾ ಇದೆ. ಅದು ಕೂಡ ಯಾವುದೇ ಕೆಮಿಕಲ್ನ ಬಳಸದೆ ಹೀಗೆ ಮನೆಯಲ್ಲಿ ಈಸಿಯಾಗಿ ಮಾಡಿಕೊಂಡಿರುವಂಥ ಈ ಒಂದು ಹೇರ್ ಪ್ಯಾಕ್ನ ನೀವು ಕೂಡ ಬಳಸಿ ನೋಡ್ಬೋದು. ಇದು ಯಾರು ಹಚ್ಚಿದ್ರೂ ನಡೆಯುತ್ತೆ. ಚಿಕ್ಕ ಮಕ್ಕಳಿಗಂತೂ ಈಗಂತೂ ತುಂಬಾ ಹೇರ್ ಫಾಲ್ ಹಾಗೂ ವೈಟ್ ಹೇರ್ಸ್ ಆಗ್ತಾ ಇರೋದಂತೂ ನಾವು ನೋಡ್ಬೋದು. ನೋಡಿ ನಾನು ನಿಮಗೆ ಈಗ ರಿಸಲ್ಟ್ ಕೂಡ ಇಲ್ಲೇ ತೋರಿಸ್ತಾ ಇದ್ದೇನೆ. ನೀರಲ್ಲಿ ಎಷ್ಟೇ ಕೈ ಆಡಿಸಿದ್ರೂ ಕೂಡ ಹೋಗ್ತಾನೆ ಇಲ್ಲ ಅಂತ. ನೀರಲ್ಲಿ ಎಷ್ಟೇ ತೋದ್ರೂ ಕೂಡ ಇದು ಒಂದು ಹೋಗದೇ ಇರೋ ಪರ್ಮನೆಂಟ್ ಕಲರ್ ಥರನೇ ಆಗಿದೆ. ಹಾಗೂ ನೀವು ಕೂಡ ನೋಡ್ಬೋದು ನಾನು ಎಷ್ಟೇ ನೀರಲ್ಲಿ ಕೈ ಆಡಿಸಿದ್ರೂ ಕೂಡ ಸ್ವಲ್ಪ ಕೂಡ ಕಲರ್ ಹೋಗ್ತಾನೆ ಇಲ್ಲ ಅಂತ ನೋಡ್ಬೋದು. ನಾನು ಫುಲ್ಲಾಗಿ ಕೈ ಹಾಕಿದ್ರೂ ಕೂಡ ಹೋಗ್ತಾ ಇಲ್ಲ. ಅಂದಮೇಲೆ ನಮ್ಮ ತಲೆ ಹಾಕಿದ್ರೆ ಹೋಗುತ್ತಾ? ನೀವೇ ಒಂದ್ಸಲ ಯೋಚನೆ ಮಾಡಿ. ನೀವು ಕೂಡ ಹೀಗೆ ಒಂದ್ಸಲ ಆದರೂ ಟ್ರೈ ಮಾಡಿ ನೋಡಿ ಹಚ್ಕೊಂಡು. ಹಾಗೂ ನೀವು ಯಾರಿಗೆ ಬೇಕಾದರೂ ಚಿಕ್ಕ ಮಕ್ಕಳಿಗೂ ಕೂಡ ಈ ಒಂದು ಹೇರ್ ಪ್ಯಾಕ್ನ ಹಾಕ್ಬೋದು. ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರವಾಗುತ್ತೆ ನಮ್ಮ ಕೂದಲು ಸಮಸ್ಯೆ. ಹಾಗೂ ಚಿಕ್ಕ ಮಕ್ಕಳಿಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ಗಳು ಕೂಡ ಆಗೋದಿಲ್ಲ ಇದರಿಂದ. ಹಾಗೂ ದೊಡ್ಡವರು ಜೆಂಟ್ಸ್ ಆಗಲಿ ಗರ್ಲ್ಸ್ ಆಗಲಿ ಯಾರೇ ಯೂಸ್ ಮಾಡಿದ್ರೂ ನಡೆಯುತ್ತೆ. ನೀವು ಕೂಡ ಒಂದ್ಸಲ ಆದರೂ ಹೀಗೆ ಅಪ್ಲೈ ಮಾಡಿ ನೋಡಿ. ನಿಮಗೂ ಕೂಡ ರಿಸಲ್ಟ್ ತಿಳಿಯುತ್ತೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ಹೋಗಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.